ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಊಟ ಇದು ನೋಡ್ಬೋದು. ನನ್ನ ಮಗಳು ಮಧ್ಯೆ ಮಧ್ಯೆ ಟೇಸ್ಟ್ ಮಾಡ್ತವಳೆ, ನನಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವಳು. ನಾನು ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದರೆ ಅವಳು ಕೊಡು ನಾನೇ ತಿಂತೀನಿ ಅಂತ ನೋಡ್ಬೋದು ನೀವು. ನಾನು ಇನ್ನೂ ಹಚ್ಚೇ ಇಲ್ಲ ಪಲ್ಯ, ಅವಾಗಲೇ ಕಸ್ಕೊತಾವಳೆ. ಇದು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಭಾಳ ಸುಲಭವಾಗಿ ಮಾಡ್ಬೋದು. 5 ನಿಮಿಷ ಟೈಮ್ ಇದ್ದರೆ ಸಾಕು ನಿಮಗೆ. ಸಾಸಿವೆ, ಜೀರಿಗೆ, ಎಣ್ಣೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಕಪ್ಪು ಮೊಳಕೆ ಬಂದಂಥ ಕಾಳು, ಮುಕ್ಕಣೆ ಕಾಳು ಅಂತೇನು. ಇವಾಗ ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಮೊಳಕೆ ಬಂದಂಥ ಕಾಳುಗಳನ್ನ ಹಾಕ್ಕೊಂಡು ಇದನ್ನು ಇವಾಗ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೊಂಡು ಫ್ರೈ ಮಾಡೋದ್ರಿಂದ ಕಾಳುಗಳು ಚೆನ್ನಾಗಿ ಬೇಯ್ತವೆ ಎಣ್ಣೆಯಲ್ಲಿ. 1-2 ನಿಮಿಷ ಫ್ರೈ ಮಾಡ್ಕೊಂಬಿಡಿ ಸಾಕು. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಬೇರೆ ಬೌಲಲ್ಲಿ ತಗೊಂಬಿಡೋಣ. ಇವಾಗ ಫ್ರೈ ಆಗಿದ್ದಾವೆ ನೋಡ್ಬೋದು ನೀವು, ಕಾಣ್ತಾ ಇದೆ ಕಲರ್ ಚೇಂಜ್ ಆಗಿದೆ. ಈಗ ತಗೊಂಡು ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, 1 ಅರ್ಧ ಸ್ಪೂನ್ ಸಾಸಿವೆ, 1 ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 2 ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ನೀವು ಉದ್ದ ಬೇಕಾದರೂ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಕರಿಬೇವು ಎಲ್ಲ ಒಮ್ಮೆ ಹಾಕಿಬಿಟ್ಟು ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಕಲರ್ ಚೇಂಜ್ ಆಗುತ್ತಲ್ಲ ಈರುಳ್ಳಿದು, ಆವಾಗ 1 ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಹಾಕೊಂಡ್ಮೇಲೆ. ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಇದು ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೆಯದು, ಮೊಳಕೆ ಕಾಳು ಕೊಡೋದ್ರಿಂದ. ನೀವು ಡಯಟ್ ಮಾಡ್ತಾಯಿದ್ರು ಬೆಳಿಗ್ಗೆ ತಿನ್ಬೋದು. ಇದನ್ನು ಚಪಾತಿ, ರೊಟ್ಟಿ, ಅನ್ನ ಸಾಂಬಾರು ಸೈಡ್ ಪಲ್ಯ ಥರ ತಿನ್ಬೋದು, ಹಾಗೇನೂ ತಿನ್ಬೋದು. ಇದು ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಫ್ರೈ ಮಾಡಿರ್ಕೊಂಡ ಮೊಳಕೆ ಕಾಳು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. 1 ನಿಮಿಷ ಸಾಕಾಗುತ್ತೆ, ಮಿಕ್ಸ್ ಆಗುತ್ತೆ ಅದು. ಗ್ಯಾಸ್ನ ಲೋ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡ್ಬೋದು ನೀವು ಹೆಂಗೆ ಚೇಂಜ್ ಆಗ್ತಾ ಇದೆ ಕಲರ್. ಇವಾಗ ಇದಕ್ಕೆ ಇವಾಗ ಮೇಲೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ, ಒಳ್ಳೆಯ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ನೋಡ್ಬೋದು ನೀವು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡೋಕ್ಕೆ, ಅಷ್ಟೇ ರುಚಿಕರನೂ ಆಗಿರುತ್ತೆ ತಿನ್ನುವಾಗ. ಇವಾಗ ಆಗಿದೆ, ಸರ್ವ್ ಮಾಡೋಣ. ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡ್ಬೋದು ನೀವು ಹೆಂಗೆ ಕಾಣ್ತೈತೆ ಕಲರು. ಇದು ಕಡಕ್ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ, ಉತ್ತರ ಕರ್ನಾಟಕದ್ದು ಸಜ್ಜಿ ರೊಟ್ಟಿ, ಶೇಂಗಾ ಚಟ್ನಿ, ಮೊಸರು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ಟೇಸ್ಟ್ ಮಾಡಿ. ನಮ್ಮ ಮಗಳೇ ಟೇಸ್ಟ್ ಮಾಡ್ತಾಳೆ ನನಗಿಂತ ಮುಂಚೆನೇ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಒತ್ತಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.